ನಮಸ್ಕಾರ ಪ್ರೇಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಹುಬ್ಬಳ್ಳಿ ಶಹರದ ಅಂಜುಮನ್ ಹಾಲ್ನಲ್ಲಿ ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ ನಗರ ದಕ್ಷಿಣ ಮತ್ತು ಉತ್ತರ ಉಪವಿಭಾಗ ಹುಬ್ಬಳ್ಳಿ ಇವರ ವತಿಯಿಂದ ಹಾಗೂ ಅಂಜುಮನ್ ಸಂಸ್ಥೆ ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರ ಉಪಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಈದ್ ಮಿಲಾದ್ ಹಬ್ಬದ ಸೌಹಾರ್ದತೆ ಸಭೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಮಾಜಿ ಹಾಗೂ ಹಾಲಿ ಅಂಜುಮನ್ ಸಂಸ್ಥೆಯ ಸದಸ್ಯರು ಹಾಗೂ ಪೊಲೀಸ್ ಇಲಾಖೆಯ ವತಿಯಿಂದ ಹಾಗೂ ಎಲ್ಲ ಸಮುದಾಯದ ಧರ್ಮಗುರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈದ್ ಮಿಲಾದ್ ಹಬ್ಬದ ಸೌಹಾರ್ದ ಸಭೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ನಾವೆಲ್ಲರೂ ಒಂದಾಗಿ ಜೀವಿಸೋಣ ನೆರೆದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅತ್ಯಂತ ಶಾಂತ ಮತ್ತು ಸುವ್ಯವಸ್ಥಿತ ಆಗಿದೆ ಅನ್ನುವಂಥ ನಮನಗಳನ್ನು ಸಲ್ಲಿಸ್ತಾ, ಬಹುಶಃ ಇಲ್ಲಿ ಸೇರಿರುವಂಥ ಎಲ್ಲರೂ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಹಿತ, ಅಂಜುಮನ್ನ ಪ್ರಮುಖರ ಸಹಿತ, ಉಪಸ್ಥಿತ ಆತ್ಮೀಯ ಸಹೋದರರ ಸಹಿತ ಎಲ್ಲರೂ ಸೌಹಾರ್ದಯುತ ಸಹಬಾಳ್ವೆಯನ್ನು ಬಯಸುವಂಥವ್ರ ನಾವು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಮಿಷನರೇಟ್ನ ವತಿಯಿಂದ ದಕ್ಷಿಣ ಮತ್ತು ಉತ್ತರ ಉಪವಿಭಾಗದ ವತಿಯಿಂದ DCP ಮೇಡಮ್ರವರನ್ನು ಕರ್ಕೊಂಡು ಈ ಒಂದು ಸೌಹಾರ್ದ ಸಭೆಯನ್ನು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಆಚರಣೆ ಮಾಡ್ತಾ ಇರೋದು ಅತ್ಯಂತ ಸೂಕ್ತ ಅಂತಂದು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಇಂತಹ ಒಂದು ಪ್ರಮುಖ ವೇದಿಕೆ ಮೇಲಿರುವಂಥ ಕಾನೂನು ಸುವ್ಯವಸ್ಥೆಯ ಉಸ್ತುವಾರಿಗಳಾಗಿರುವಂಥ ಮೇಡಮ್ ಶ್ರುತಿ ಮೇಡಮ್ ಅವರೇ ಮತ್ತು ನನ್ನ ತಾಜುದ್ದೀನ್ ಪೀರ ಗುರುಗಳವರೇ, ಅಂಜುಮನ್ನ ಪ್ರಮುಖರಾಗಿರುವಂಥ ಚೇರ್ಮನ್ರಾಗಿರುವಂಥ ಇಂಡಸ್ಟ್ರಿ ಸಾಹೇಬ್ರೆ ಮತ್ತು ನನ್ನ ಎಲ್ಲ ಆತ್ಮೀಯ ಸ್ನೇಹಿತ ಹಿರಿಯ ಹಾಗೂ ಕಿರಿಯ ವರ್ಗದವರೇ ಮತ್ತು ಮುಂದೆ ಕುಂತ ಎಲ್ಲ ನನ್ನ ಹಿರಿಯ ಸಹೋದ್ಯೋಗಿಗಳು, ಬಹುಶಃ ಸೌಹಾರ್ದ ಸಭೆಯನ್ನು ಯಾಕೆ ಮಾಡ್ತಾರೆ ಅದರ ತಮ್ಮೆಲ್ಲರಿಗೂ ಅವರ ಪರವಾಗಿ ಶುಭಾಶಯಗಳಿಗೆ ಮಾನ್ಯ ಕಮಿಷನರ್ ಅವರು ಸೂಚಿಸುತ್ತಾರೆ. ಮುಂಬರುವ ಈದ್ ಮಿಲಾದ್ ಹಬ್ಬವನ್ನು ನಾಡಿನ ಈ ದೇಶದ ಜಗತ್ತಿನಾದ್ಯಂತ ಎಲ್ಲ ಧರ್ಮದ ಅಭಿಮಾನಿಯಿಂದ ನಾವು ಅದನ್ನು ಜಗತ್ತಿನಾದ್ಯಂತ ಆಚರಿಸಬೇಕಂತೇಳಿ ನಮ್ಮಲ್ಲಿ ಒಂದು ವಿನಂತಿ ಐತಿ. ಆ ಮಹಾತ್ಮರ ಆಶೀರ್ವಾದ ಪೂರ ಮಾನವ ಕುಲಕ್ಕೆ ಸದಾಕಾಲ ಇರಲಿ ಅಂತೇಳಿ ಬೇಡಿಕೊಂಡು ಮತ್ತೊಂದು ನಮಸ್ಕಾರ ಆಗ್ತದೆ. ಚಪ್ಪಾಳಿ ಹೊಡಿಲಿದ್ರು ಏನಿಲ್ಲ, ಮನುಷ್ಯ ಭಕ್ತಿ ಇದ್ರೆ ಸಾಕು. ದೇವ್ರು ಹೇಗದಪ್ಪ ಅಂದ್ರೆ ನಮ್ಮ ಹಣವನ್ನು ನೋಡೋಂಗಿಲ್ಲ, ನಮ್ಮ ಜೀವನ ನೋಡೋಂಗಿಲ್ಲ. ನಮ್ಮಲ್ಲಿರ್ತಕ್ಕಂಥ ಸೌಹಾರ್ದತೆ, ಆ ಸೌಹಾರ್ದತೆ